ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿತಾ ರಾಜ್ ಕನ್ನಡ ವ್ಲಾಗ್ಸ್. ಇದಕ್ಕಿಂತ ಮುಂಚೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ನ್ಯೂ ಇಯರ್ ಫಸ್ಟ್ ಡೇ ವ್ಲಾಗ್ ಇದು. ಬಟ್ ಏನು ಅಂತ ಹೇಳಿದ್ರೆ, ನಾವು ಒಂದು ಯೂಟ್ಯೂಬ್ ಚಾನಲ್ನ ಆ ವಿಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಯಾವುದೇ ರೀತಿ ಕಾಪಿರೈಟ್ಸ್ ಆಗಿರ್ಬೋದು, ಸ್ಟ್ರೈಕ್ ಆಗಿರ್ಬೋದು ಇರಬಾರ್ದು. ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಇದು ಒಂದು ವಿಡಿಯೋ ಗೊತ್ತಾಗಿರುತ್ತೆ. ಬಟ್ ಏನು ಅಂತ ಅಂದರೆ, ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಕೆಲವೊಂದು ವಿಡಿಯೋ ಅಂತ ಅಂದರೆ ನಾವು ಟ್ರಾವೆಲಿಂಗ್ ಮಾಡುವಾಗ ಕೆಲವೊಂದು ಮ್ಯೂಸಿಕ್ನ ಆ್ಯಡ್ ಮಾಡಿದೆ. ಬಟ್ ಅದೇನಾಯಿತು ಅಂತಂದರೆ, ಮಾನಿಟೈಸೇಷನ್ ಆಗದೇ ಆ ಒಂದು ಮ್ಯೂಸಿಕ್ನ ಅಪ್ಲೋಡ್ ಮಾಡುವಾಗ ಅದು ಕಾಪಿರೈಟ್ಸ್ ಬರುತ್ತೆ. ಸೊ ಹಾಗಾಗಿ ನಾನು ಆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೆ. ಬಟ್ ಏನಾಯಿತು ಅಂತ ಅಂದರೆ, ಅದು ನಾನೇನು ವಾಯ್ಸ್ ರೆಕಾರ್ಡಿಂಗ್ ಕೊಟ್ಟಿದ್ದೆ ಅದ್ರ ಜೊತೆ ಅದು ಕೂಡ ಸೇಮ್ ಎರಡು ಕೂಡ ಡಿಲೀಟ್ ಆಗೋಗಿತ್ತು. ಸೊ ಹಾಗಾಗಿ ನಾನು ಮತ್ತೆ ವಿಡಿಯೋನ ನೋಡಿದಾಗ ನನ್ನ ಫ್ರೆಂಡ್ಸ್ ಹೇಳಿದ್ರು, ನಿಂದು ವಾಯ್ಸ್ ಬರ್ತಾಯಿಲ್ಲ, ಬರೀ ಹಾಗೆ ಒಂದು ವಿಡಿಯೋ ಮಾತ್ರ ಪ್ಲೇ ಆಗ್ತಾಯಿದೆ ಅಂತ ಹೇಳಿದ್ರು. ಸೊ ಈಗ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಯಾವುದೇ ರೀತಿ ವಾಯ್ಸ್ ಕೂಡ ನಾನು ಕೊಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ. ಸೊ ಹಾಗಾಗಿ ನಾನು ಮತ್ತೆ ವಿಡಿಯೋನ ಅದನ್ನು ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಬೇಕಾಗಿದ್ದು ಬಂತು. ಸೊ ಹಾಗಾಗಿ ನಾನು ಮತ್ತೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಮೊದಲನೇದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟು ದಿವಸ ಯಾಕೆ ಅಪ್ಲೋಡ್ ಮಾಡಿಲ್ಲ ಅಂದರೆ, ಸ್ವಲ್ಪ ಕಾರಣಾಂತರದಿಂದ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹುಷಾರಿರಲಿಲ್ಲ, ವಾಯ್ಸ್ ಬೇರೆ ಕೆಟ್ಟಿತ್ತು. ಸೊ ಹಾಗಾಗಿ ನಾನು ವಾಯ್ಸ್ ಕೂಡ ಕೊಡೋಕ್ಕಾಗಲಿಲ್ಲ, ಅಪ್ಲೋಡ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಈ ಒಂದು ವಿಡಿಯೋ ಬಂದು ನಾವು ಹೋಗ್ತಾ ಇರೋದು ಶೂಟಿಂಗ್ ಮಹದೇವಪುರಕ್ಕೆ. ಮೈಸೂರಿಂದ ಕೇವಲ 19 ಕಿಲೋಮೀಟರು. ನೀವು ಒಂದು 35-45 ಮಿನಿಟ್ಸ್ ಒಳಗಡೆ ಎಲ್ಲ ನೀವು ರೀಚ್ ಆಗ್ಬೋದು. ಶ್ರೀರಂಗಪಟ್ಟಣದಿಂದನೂ ಬರ್ಬೋದು, ಬನ್ನೂರು ಸೈಡಿಂದನೂ ಬರ್ಬೋದು. ನಾವು ಹೋಗ್ತಾ ಇರೋದು ಕೊಲಂಬಿಯೇಶ ಗೊತ್ತು ಸುಮಾರು ಜನ. ಈಗ ಅದು ಮಣಿಪಾಲ್ ಹಾಸ್ಪಿಟ್ಲ್ ಆಗಿದೆ. ಸೊ ಆ ಒಂದು ರೂಟಿಂದ ಬಂದೆ ಸ್ಟ್ರೈಟ್ ಒಂದೇ ರೋಡು, ನಿಮಗೆ ಸಾತ್ಕಳ್ಳಿ ಡಿಪೋ ಸಿಗುತ್ತೆ. ಅದರಿಂದ ಮುಂದೆ ಹೋದರೆ ರಾಮನಹಳ್ಳಿ ಸಿಗುತ್ತೆ. ಅಲ್ಲಿಂದ ಮುಂದೆ ಹೋದರೆ ನೀವು ಯಾರನ್ನು ಕೇಳಿದ್ರು ಹೇಳ್ಬೋದು, ಲೈವ್ ಲೊಕೇಶನ್ ಹಾಕ್ಕೊಂಡು ಕೂಡ ನೀವು ರೀಚ್ ಆಗ್ಬೋದು. ಹಾಗೆ ಅಲ್ಲಿ ದೂರದಲ್ಲಿರೋ ಒಂದು ಬೆಟ್ಟ ಕಾಣಿಸ್ತಿದೆ, ಅದು ಕೂಡ ಕರಿಘಟ್ಟ, ಅದು ಕೂಡ ಒಂದು ಶೂಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿ ಹಲವಾರು ಶೂಟಿಂಗ್, ಫೋಟೋಶೂಟ್ ಆಗಿರ್ಬೋದು, ಹಲವಾರು ಮೂವಿಗಳು ಕೂಡ ಅಲ್ಲೂ ಕೂಡ ಆಗಿದೆ. ಹಾಗೆ ಈ ಒಂದು ಪ್ಲೇಸ್ ಅಂತೂ ಯಾರೆಲ್ಲ ನೋಡಿಲ್ಲ, ಈ ಒಂದು ವಿಡಿಯೋ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಇಲ್ಲ, ಈ ಶೂಟಿಂಗ್ ಪ್ಲೇಸು ಶೂಟಿಂಗ್ ಮಹದೇವಪುರ ಅಂತಲೇ ಫೇಮಸ್ ಆಗಿದೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿಂದ ನಾವು ನೋಡ್ತಾ ಇದ್ದೀವಲ್ಲ, ಈ ಒಂದು ಲೆಫ್ಟ್ ಸೈಡಿಗೆ ಹೋದರೆ ನಿಮಗೆ ಶ್ರೀರಂಗಪಟ್ಟಣ, ನಿಮಿಷಾಂಬ ಈ ಒಂದು ರೂಟ್ ಸಿಗುತ್ತೆ. ನಿಮಗೆ ರೈಟ್ ಸೈಡ್ ಬಂದರೆ ಬನ್ನೂರು ಕಡೆ ಹೋಗ್ಬೋದು. ಹಾಗೆ ಶೂಟಿಂಗ್ ಮಹದೇವಪುರ ಕೂಡ ಸಿಗುತ್ತೆ. ನಿಮಗೆ ಬಸ್ ಫೆಸಿಲಿಟೀಸ್ ಕೂಡ ಇದೆ. ನಿಮಗೆ ಡೈರೆಕ್ಟ್ ಸಿಟಿಯಿಂದ ಅಥವಾ ಶ್ರೀರಂಗಪಟ್ಟಣ ಈ ರೂಟಿಂದನೂ ಕೂಡ ನಿಮಗೆ ಶೂಟಿಂಗ್ ಮಹದೇವಪುರಕ್ಕೆ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಆರಾಮಾಗಿ 2 ವೀಲರಲ್ಲಿ ಕೂಡ ಬರ್ಬೋದು. ಸೊ ಇವತ್ತು ನಾವು ಹೋಗ್ತಾ ಇರೋದು ಶೂಟಿಂಗ್ ಮಹದೇವಪುರಕ್ಕೆ. ಬನ್ನಿ, ಇವಾಗ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ನಾವು ಹೋಗಬೇಕಾದ್ರೆ ನೀರಲ್ಲಿ ಆಟ ಆಡ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಬಟ್ ಅಲ್ಲಿ ಆಗಲಿಲ್ಲ. ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಶೂಟಿಂಗ್ ಮಹದೇವಪುರ. ಏನಕ್ಕೆ ಇಷ್ಟೊಂದು ಫೇಮಸ್ ಅಂತ ಹೇಳಿದ್ರೆ, ಆ ಕಡೆ ಈ ಕಡೆ ಸುತ್ತ ತಂಗಿನ ಮರಗಳಿದೆ. ಇದರ ಮಧ್ಯೆ ಎಷ್ಟೊಂದು ಜನ ಫೋಟೋಶೂಟ್ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟು, ಈ ರೀತಿಯಾದಂತಹ ಫೋಟೋಶೂಟ್ಗಳು ನಡೀತಾ ಇರುತ್ತೆ. ನಾವು ಕೂಡ ಹೋಗಿದ್ವಿ. ಇಲ್ಲೊಂದಷ್ಟು ಫೋಟೋಸ್ಗಳೆಲ್ಲ ತೊಗೊಂಡು ತುಂಬಾ ಎಂಜಾಯ್ ಮಾಡಿದ್ವಿ. ಎಷ್ಟೊಂದು ಜನ ಕೂಡ ಬಂದಿದ್ದರು ಇಲ್ಲಿ ಈ ಒಂದು ಶೂಟಿಂಗ್ ಪ್ಲೇಸ್ಗೆ ಫೋಟೋಸ್ಗಳು ತೊಗೋತಾಯಿದ್ರು. ನ್ಯೂ ಇಯರ್ ಆಗಿರೋದ್ರಿಂದ ತುಂಬ ಜನನೇ ಬಂದಿದ್ರು. ನಾವು ಒಂದಷ್ಟು ಫೋಟೋಸ್ಗಳೆಲ್ಲ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಶೂಟಿಂಗ್ ಮಹದೇವಪುರದಲ್ಲಿ ಫೇಮಸ್ ಆಗಿರುವ ಈ ಒಂದು ಪ್ಲೇಸ್ ಕೂಡ ನೋಡಿದ್ರಿ. ಹಾಗೆ ಹೊಳೆ ಹತ್ರ ಹೋಗ್ತಿದ್ವಿ. ಅಂತ ಅಂದರೆ ಕಾವಲಿ ಥರ ಇದೆ, ಅಲ್ಲಿ ಪ್ಲೇಸಲ್ಲಿ ಆಟ ಆಡ್ಬೋದು. ಹಾಗೆ ಒಂದಷ್ಟು ಫೋಟೋಶೂಟು, ಶೂಟಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅದು ಕೂಡ ಎಷ್ಟೊಂದು ಮೂವೀಸ್ಗಳಲ್ಲಿ ಸಾಂಗ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ಒಂದು ಜಾಗ ಅದು. ಸೊ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ.
ಇದು ಕೂಡ ನೋಡಿ ನಾವು ಆಲ್ರೆಡಿ ಇಲ್ಲಿಗೆ ಬಂದಿದ್ದೀವಿ. ಕಾವೇರಿ ನದಿ ಹರಿಯುವಂತಹ ಇದೊಂದು ಪ್ಲೇಸು ತುಂಬಾ ಚೆನ್ನಾಗಿದೆ. ಎಷ್ಟೊಂದು ಕಡೆ ಇಲ್ಲಿ ಶೂಟಿಂಗ್ಗಳು ನಡೆದಿದೆ, ಅದಕ್ಕೋಸ್ಕರನೇ ಇದು ಶೂಟಿಂಗ್ ಮಹದೇವಪುರ ಅಂತಲೇ ಫೇಮಸ್ ಆಗಿದೆ. ಇದು ಬಂದು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಶೂಟಿಂಗ್ ಮಹದೇವಪುರ ಅಂತ ಹೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ನೀವು ಲೈವ್ ಲೊಕೇಶನ್ ಹಾಕೊಂಡು ಆರಾಮಾಗಿ ಬರ್ಬೋದು. ನೀವು ನೋಡ್ತಾ ಇರ್ಬೋದು ನೀರು ಕೂಡ ಕಡಿಮೆ ಇದೆ, ಜಾಸ್ತಿ ಅತಿ ಹೆಚ್ಚೇನು ನೀರು ಹರಿತಾ ಇರಲಿಲ್ಲ. ಹಾಗೆ ಆ ಕಡೆ ಸೈಡ್ ಕೂಡ ನೀರು ನಿಂತಿತ್ತು. ನಾವು ಸ್ವಲ್ಪ ಮುಂದಕ್ಕೆ ಹೋದ್ವಿ ಅಲ್ಲಿ ನೀರಲ್ಲಿ ಆಟ ಆಡ್ಬೋದು ಅಂತಲೇ ಹೋದ್ವಿ. ಬಟ್ ಅಲ್ಲಿ ಬೋರ್ಡಲ್ಲೆಲ್ಲ ಪ್ರವೇಶ ಇಲ್ಲ, ಹಾಗೆ ಮೊಸಳೆಗಳು ಕೂಡ ಇರುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಬಟ್ ಅಲ್ಲಿ ಯಾರೋ ಫ್ರೆಂಡ್ಸ್ಗಳು ಕೂಡ ಬಂದಿದ್ರು, ಅವ್ರು ಕೂಡ ಎಂಜಾಯ್ ಮಾಡ್ತಿದ್ರು. ಅಷ್ಟರಲ್ಲಿ ಪೊಲೀಸವ್ರು ಕೂಡ ಬಂದರು, ಯಾಕಂದರೆ ಹೊಸ ವರ್ಷ ಆಗಿರೋದ್ರಿಂದ ಇಲ್ಲೆಲ್ಲ ಅಲರ್ಟ್ ಆಗೇ ಇರ್ತಾರೆ ಅಂತ ಹೇಳಿ ಅವ್ರು ಕೂಡ ಬಂದಿದ್ರು. ಅವ್ರು ಕೂಡ ಹೇಳಿದ್ರು ಇಲ್ಲಮ್ಮ ಅಲ್ಲಿ ಹೋಗೋ ಹಾಗಿಲ್ಲ ಅಂತ ಹೇಳಿ. ಸೊ ನಾವು ಕೂಡ ಒಂದಷ್ಟು ದೂರ ಸ್ವಲ್ಪ ದೂರ ಹೋಗಿ ಅಲ್ಲೇನಾದರೂ ಜಾಗ ಇದೆ ಅಟ್ಲೀಸ್ಟ್ ಆಟ ಆಡ್ಬೋದಾ, ನೀರಲ್ಲಿ ಮಕ್ಕಳನ್ನ ಆಟ ಆಡಿಸ್ಬೋದಾ ಅಂತಲೇ ಹೋದ್ವಿ. ಬಟ್ ಅಲ್ಲಿ ಜಾಗ ಇರಲಿಲ್ಲ. ಪೊಲೀಸವ್ರು ಬೇರೆ ಬಂದರು, ಸುಮ್ಮನೆ ಯಾಕೆ ಬೇಡ ಅಂತೇಳಿ ಒಂದಷ್ಟು ದೂರ ಹೋಗಿ ನೋಡಿಕೊಂಡು ಹಾಗೆ ವಾಪಸ್ ಬಂದ್ವಿ. ಸೊ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದೆ ನೀವು ಯಾರಾದರೂ ಬರೋ ಹಾಗಿದ್ದರೆ ಬನ್ನಿ, ಒಂದು ಸಲ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಶೂಟಿಂಗಿಗಾದರೂ ಸರಿ, ಒಂದು ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್ ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.